ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕಂದ್ರೆ ನೀವು ಸಾಕಷ್ಟು ದಿನದಿಂದ ವೇಟ್ ಮಾಡ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೋಸ್ಕರ. ನಿಮ್ಗೆ ಇದೇ ವಾರದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರುತ್ತಂತ ಹೇಳಿದ್ರು. ಇವತ್ತು ಆಲ್ರೆಡಿ ಮಂಗಳವಾರ, ನಿನ್ನೆ ಸೋಮವಾರನೇ ಹಣ ಬರಬೇಕಿತ್ತು, ಆದ್ರೆ ಜಮಾ ಆಗಿಲ್ಲ. ಈಗ ನಿಮ್ಗೆ ಹಣ ಯಾವಾಗ ಬರುತ್ತೆ ಏನು ಅನ್ನುವಂತ ಒಂದು ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆದ್ರೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾಕೆ ಲೇಟ್ ಆಯ್ತು ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿ.ಟಿ. ರವಿ ಅವರು ಒಂದು ಅನ್ಬಾರ್ದಾಗಿರುವಂತಹ ಮಾತನ್ನ ಬೈದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ. ಆ ಒಂದು ಗೊಂದಲಗಳಲ್ಲಿ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ. ಈಗ ಸರ್ಕಾರದೆಲ್ಲ ಆ ಒಂದು ಗೊಂದಲಗಳಾದ್ರೆ ನಡೀತಿತ್ತು ಅಲ್ಲಿ. ಅದರಿಂದ ನಿಮ್ಗೆ 16ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿರ್ಲಿಲ್ಲ. ಮತ್ತೆ ನೋಡೋದಾದ್ರೆ ಟಿಕೆಟ್ ದರ ಏರಿಕೆ ಆದ್ರೆ ಮಾಡಿದ್ರು, 15% ಟಿಕೆಟ್ ದರ ಆದ್ರೆ ಏರಿಕೆ ಮಾಡಿದ್ರು. ಈ ಕುರಿತು ಜನರಂತೂ ಸಾಕಷ್ಟು ಒಂದು ತೀವ್ರ ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ರು. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದಾನೇ ನೀವು ಟಿಕೆಟ್ ಪ್ರೈಸ್ ಅನ್ನ ರೈಸ್ ಮಾಡ್ತಿದ್ದೀರಾ, ನಿಮ್ ಕೈಯಲ್ಲಿ ಕೊಡಕ್ ಆಗ್ತಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ಬಿಡಿ, ಈ ರೀತಿಯಾಗಿ ಆಕ್ರೋಶಗಳು ಕೂಡ ವ್ಯಕ್ತಪಡಿಸ್ತಿದ್ರು. ಈಗ ಅದೆಲ್ಲ ಸಾಲ್ವ್ ಆಗೋ ಒಳಗಡೆ ನಿಮ್ಗೆ ಹಣ ಆದ್ರೆ ಜಮಾ ಮಾಡೋದಕ್ಕಾಗಿಲ್ಲ. ಇಷ್ಟು ದಿನ ಆಯ್ತು ಅವೆಲ್ಲ ಸಾಲ್ವ್ ಆಗೋ ಒಳಗಡೆ. ಈಗಾಗಲೇ ಒಂದು ಟಿಕೆಟ್ ಪ್ರೈಸ್ ಎಲ್ಲ 15% ರೈಸ್ ಮಾಡಿದ್ದಾರೆ. ನೀವೀಗ ಬಸ್ಸಲ್ಲಿ ಹೋಗ್ಬೇಕಂದ್ರು ನಿಮ್ಗೆ 15% ರೈಸ್ ಆಗಿರುವಂತಹ ಟಿಕೆಟ್ ಅನ್ನೇ ಕೊಡ್ತಿರುವಂತದ್ದು. ಓಕೆನಾ, ಈಗ ಅದೆಲ್ಲ ಕ್ಲಿಯರ್ ಆಯ್ತು. ಈಗ 16ನೇ ಕಂತಿನ ಹಣ ಬಿಡುಗಡೆ ಆದ್ರೆ ಮಾಡಿದ್ದಾರೆ, ಆದ್ರೆ ಡಿ.ಬಿ.ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಇನ್ನೂ ಹಣ ಆದ್ರೆ ಜಮಾ ಮಾಡಿಲ್ಲ. ಹಣ ಬಿಡುಗಡೆ ಮಾಡಿದರೆ ನಿಮ್ಗೆ ಹಣ ನಿನ್ನೆಯಿಂದಾನೇ ಹಣ ಆದ್ರೆ ಜಮಾ ಆಗ್ಬೇಕಿತ್ತು, ಆದ್ರೆ ಹಣ ಜಮಾ ಆಗಿಲ್ಲ. ನೀವೀಗ ಕೇಳ್ತೀರಾ ಹಾಗಾದ್ರೆ ಯಾವಾಗಿಂದ ಹಣ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಿಮ್ಗೆ ಇವತ್ತಿನಿಂದಾನೇ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಎಲ್ಲರೂ ಇವತ್ತು ನಿಮ್ಮ ಖಾತೆಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆಗಳಿಗೆ ಇವತ್ತಿನಿಂದಾನೇ ಹಣ ಆದ್ರೆ ಜಮಾ ಆಗುವ ಸಾಧ್ಯತೆ ತುಂಬಾನೇ ಇದೆ. ನಿಮ್ಗೇನಾದ್ರೂ ಹಣ ಜಮಾ ಆದ್ರೆ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹಣ ಜಮಾ ಆಗಿದೆ ಅಂತ. ಯಾಕಂದ್ರೆ ಹಣ ಬಿಡುಗಡೆ ಆಗಿ ತುಂಬಾನೇ ದಿನ ಆಯ್ತು. ಈಗ ಡಿ.ಬಿ.ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ಬೇಕಿತ್ತು. ಆಲ್ರೆಡಿ ಡಿ.ಬಿ.ಟಿ ಮುಖಾಂತರ ಕೂಡ ಪುಷ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ನಿನ್ನೆನೆ ಹಣ ಬರ್ಬೇಕಿತ್ತು. ಒಂದು ವೇಳೆ ನಿನ್ನೆ ಯಾರಿಗಾದ್ರೂ ಹಣ ಬಂತ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನಿಮ್ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯಾ ಇಲ್ಲ ಅಂತ. ಈಗ ನೀವು ವಿಡಿಯೋ ನೋಡ್ತಿರ್ತೀರಾ, ವಿಡಿಯೋ ನೋಡೋವಾಗ ಒಂದು ವೇಳೆ ಏನಾದ್ರೂ ನಿಮ್ಗೆ ಹಣ ಜಮಾ ಆದ್ರೆ ಹಣ ಜಮಾ ಆಗಿದೆ ಅನ್ಬಿಟ್ಟು ತಿಳಿಸಿ ಕಾಮೆಂಟ್ ಮುಖಾಂತರ. ಜಮಾ ಆಗಿಲ್ಲ ಆದ್ರೆ ಇನ್ನು ನಮ್ಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಓಕೆನಾ, ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಾಕಷ್ಟು ಜನರಿಗೆ ಇನ್ನು ಪೆಂಡಿಂಗ್ ಇದೆ. ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಿಮ್ಮ ಖಾತೆಗಳಿಗೆ ಶೀಘ್ರದಲ್ಲೇ ಜಮಾ ಆಗಲಿದೆ ಸ್ನೇಹಿತರೆ. ಎಲ್ಲ ಸ್ವಲ್ಪ ಡಿಲೇ ಆಗ್ತಿದೆ. ಈಗ ನಾನು ಹೇಳ್ದೆ ಅಲ್ಲ, ಕೆಲವೊಂದು ಗೊಂದಲಗಳಾದ್ರೆ ಇದ್ವು ಸರ್ಕಾರದಲ್ಲಿ, ಅದರಿಂದ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕರೆಕ್ಟ್ ಆಗಿ ಜಮಾ ಮಾಡಿಲ್ಲ. ಅದ್ರ ಜೊತೆಗೆ ಯುವ ನಿಧಿ ಯೋಜನೆ ಹಣ ಕೂಡ ಬರಬೇಕು ಡಿಗ್ರಿ ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ. ಆ ಒಂದು ಹಣವನ್ನು ಕೂಡ ಇನ್ನೂ ಅವರು ಸರ್ಕಾರದವರು ಹಣ ಆದ್ರೆ ಜಮಾ ಮಾಡಿಲ್ಲ ಸ್ನೇಹಿತರೆ. ನೀವ್ ಯಾರೋ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣ ಅವರೇ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಲ್ಲ, ಕೊಟ್ಟೆ ಕೊಡ್ತೀವಿ. ನಾವು ಗೃಹಲಕ್ಷ್ಮಿನೂ ಕೊಟ್ಟೆ ಕೊಡ್ತೀವಿ, ಅನ್ನಭಾಗ್ಯ ಯೋಜನೆನೂ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ರೆ ಸ್ವಲ್ಪ ಲೇಟ್ ಆಗ್ತಿದೆ. ಒಂದ್ 2-3 ತಿಂಗಳು ಲೇಟ್ ಆಗ್ತಿದೆ ಹಣ ಕೊಡೋದಷ್ಟೇ, ಆದ್ರೆ ಹಣ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಟೈಮ್ಗೆ ಹಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲರಿಗೂ ಚೆನ್ನಾಗಿರ್ತಿತ್ತು ಟೈಮ್ಗೆ ಹಣ ಕೊಟ್ಟಿದ್ರೆ. ಮತ್ತೆ ಈಗ ಶಕ್ತಿ ಯೋಜನೆಯಲ್ಲಿ ಒಂದು ಬದಲಾವಣೆ ಆಗ್ತಿದೆ. ಯಾಕಂದ್ರೆ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡೋದ್ರಿಂದ ಇಲ್ಲಿ ಕಂಡಕ್ಟರ್ ಮತ್ತೆ ಪ್ರಯಾಣಿಕರ ಮಧ್ಯೆ ಜಗಳ ಎಲ್ಲ ಆಗ್ತಿದಾವೆ. ಬೇರೆ ರಾಜ್ಯದವರೆಲ್ಲ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಒಂದು ಶಕ್ತಿ ಯೋಜನೆಯದು ಒಂದು ಕಾರ್ಡ್ ಕೊಡೋದಕ್ಕಾದ್ರೆ ಸಿದ್ಧತೆಗಳು ನಡೀತಿದೆ. ಒಂದು ಶಕ್ತಿ ಯೋಜನೆಯದು ಒಂದು ಕಾರ್ಡ್ ಆದ್ರೆ ಕೊಡ್ತಾರಂತೆ. ಆ ಒಂದು ಕಾರ್ಡ್ ಇದ್ರೆ ಗೊತ್ತಾಗುತ್ತೆ, ನಮ್ಮ ರಾಜ್ಯದವ್ರಿಗೆ ಮಾತ್ರ ಆ ಕಾರ್ಡ್ ಅನ್ನ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಕಾರ್ಡ್ ತೋರಿಸುವ ಅವಶ್ಯಕತೆ ಇಲ್ಲ, ಆ ಒಂದು ಕಾರ್ಡ್ ಅನ್ನ ತೋರಿಸ್ಕೊಂಡು ಪ್ರಯಾಣ ಆದ್ರೆ ಮಾಡಬಹುದಾಗಿರುತ್ತೆ. ಈಗ ಆ ಒಂದು ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಸೇವಾ ಸಿಂಧು ಅಲ್ಲೇ ಬಿಡ್ತಾರೆ ಅನ್ಕೊಳ್ತಿದೀವಿ. ಬಿಟ್ಟಿದ ಕೂಡಲೇ ನೀವು ಯಾವ ರೀತಿಯಾಗಿ ಆ ಕಾರ್ಡ್ ಅನ್ನ ಅಪ್ಲೈ ಮಾಡ್ಕೋಬೇಕು ಏನು ಅನ್ನುವಂಥದ್ದನ್ನ ತಿಳಿಸ್ಕೊಟ್ಬಿಡ್ತೀನಿ. ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ.